ನಗರದ ಪ್ರವೇಶದ ಹೆಬ್ಬಾಗಿಲಿನಂತಿರುವ ಪಂಪ್ವೆಲ್ ಮಹಾವೀರ ವೃತ್ತ ಇಂದು ಹೊಸ ಕಾಂತಿಯೊಂದಿಗೆ ಕಂಗೊಳಿಸ್ತಾ ಇದೆ. ಬರೋಬ್ಬರಿ 9 ವರ್ಷಗಳ ದೀರ್ಘ ನಿರೀಕ್ಷೆಗೆ ತೆರೆ ಎಳೆದಂತೆ ವೃತ್ತವನ್ನ ಪುನರ್ ನಿರ್ಮಾಣಗೊಳಿಸಿ ಸಾಂಸ್ಕೃತಿಕ ವೈಭವದೊಂದಿಗೆ ರೂಪುಗೊಳಿಸಲಾಗಿದೆ. ಬಹು ನಿರೀಕ್ಷಿತ ನವೀಕೃತ ಮಹಾವೀರ ವೃತ್ತದ ಲೋಕಾರ್ಪಣೆ ಜನವರಿ 24ರಂದು ನಡೆಯಲಿದೆ ಎಂದು ಮಂಗಳೂರು ಜೈನ್ ಸೊಸೈಟಿ ಅಧ್ಯಕ್ಷ ಪುಷ್ಪರಾಜ್ ಜೈನ್ ತಿಳಿಸಿದ್ದಾರೆ. ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮಂಗಳೂರು ಜೈನ್ ಸೊಸೈಟಿ ರಿಜಿಸ್ಟರ್ಡ್ ಅವರ ಮುಂದಾಳತ್ವದಲ್ಲಿ ಅಭಿವೃದ್ಧಿ ಕಾರ್ಯ ಕೈಗೊಳ್ಳಲಾಗಿದ್ದು, ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ವೃತ್ತವನ್ನ ಲೋಕಾರ್ಪಣೆಗೊಳಿಸಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಹಾಗೂ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲದ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದು, ವಿಧಾನಸಭಾಧ್ಯಕ್ಷ ಡಾಕ್ಟರ್ ಯುಟಿ ಖಾದರ್ ಅವರು ನಾಮಫಲಕ ಅನಾವರಣಗೊಳಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಶಾಸಕ ಡಿ ವೇದವ್ಯಾಸ್ ಕಾಮತ್, ವಿಧಾನ ಪರಿಷತ್ ಸದಸ್ಯ ಐವನ್ ಡಿ ಸೋಜಾ, ಮೂಡಾ ಮಾಜಿ ಅಧ್ಯಕ್ಷ ಕೆ ಸುರೇಶ್ ಬಲ್ಲಾಲ್ ಹಾಗೂ ಸ್ಥಳೀಯ ಮಾಜಿ ಕಾರ್ಪೊರೇಟರ್ ಸಂದೀಪ್ ಗರೋಡಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಇನ್ನು ನಗರದ ಮುಕುಟದಂತಿರುವ ಮಹಾವೀರ ವೃತ್ತವು ಕರಾವಳಿಯ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿಬಿಂಬಿಸುವ ಪ್ರಮುಖ ಗುರುತಾಗಿದೆ. ಪೂರ್ಣ ಕುಂಭದೊಂದಿಗೆ ಸ್ವಾಗತ ಕೋರುವಂತೆ ವಿನ್ಯಾಸಗೊಳಿಸಲಾದ ಬೃಹತ್ ಕಲಶ ಎಲ್ಲರ ಗಮನ ಸೆಳೆಯುವಂತಿದೆ. 2016ರಲ್ಲಿ ಪಂಪ್ವೆಲ್ ಮೇಲ್ಸೇತುವೆ ಕಾಮಗಾರಿಯ ಹಿನ್ನೆಲೆಯಲ್ಲಿ ಸ್ಥಳಾಂತರಿಸಲ್ಪಟ್ಟಿದ್ದ ಈ ಕಲಶ ಇದೀಗ ವಿಶಿಷ್ಟ ವೈಭವದೊಂದಿಗೆ ಮರು ನಿರ್ಮಾಣಗೊಂಡಿದೆ. ಕೇರಳ, ಕಾಸರಗೋಡು, ಬೆಂಗಳೂರು, ಮಡಿಕೇರಿ, ಚಿಕ್ಕಮಗಳೂರು, ಧರ್ಮಸ್ಥಳ ಸೇರಿದಂತೆ ವಿವಿಧ ದಿಕ್ಕುಗಳಿಂದ ಮಂಗಳೂರು ಪ್ರವೇಶಿಸುವವರು ಅನಿವಾರ್ಯವಾಗಿ ದಾಟುವ ಈ ವೃತ್ತ ನಗರಕ್ಕೆ ಕಾಲಿಟ್ಟ ಕ್ಷಣದಲ್ಲೇ ಮಂಗಳೂರು ಬಂದಿದೆ ಎಂಬ ಭಾವನೆ ಮೂಡಿಸುವ ವಿಶಿಷ್ಟ ಗುರುತಾಗಿ ಬೆಳೆದಿದೆ. ಅದರ ಆಕರ್ಷಣೆಯೇ ಪ್ರವಾಸಿಗರನ್ನ ಕ್ಷಣಕಾಲ ನಿಲ್ಲಿಸಿ ನೋಡುವಂತೆ ಮಾಡುವಷ್ಟು ಮನಮೋಹಕವಾಗಿದೆ. ಮಹಾವೀರ ವೃತ್ತದ ನವೀಕರಣಕ್ಕಾಗಿ ಮಂಗಳೂರು ಜೈನ್ ಸೊಸೈಟಿ ಮತ್ತು ಜೈನ ಸಮುದಾಯದ ಸದಸ್ಯರು ಅವಿರತ ಶ್ರಮವನ್ನ ವಹಿಸಿದ್ದಾರೆ. ಮೇಲ್ಸೇತುವೆ ಕಾಮಗಾರಿ ಪೂರ್ಣಗೊಂಡ ಬಳಿಕವೂ ವೃತ್ತ ನಿರ್ಮಾಣಕ್ಕೆ ಅನುಮತಿ ವಿಳಂಬವಾಗಿದ್ದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಹಾಗೂ ಪಾಲಿಕೆಯನ್ನ ಸತತವಾಗಿ ಸಂಪರ್ಕಿಸಿ ಮಾರ್ಗಸೂಚಿಗಳಂತೆ ಕಾಮಗಾರಿ ಪೂರ್ಣಗೊಳಿಸಲಾಗಿದೆ. ಇನ್ನು ವೃತ್ತಕ್ಕೆ ಅಲಂಕಾರಿಕ ದೀಪಗಳು, ಗ್ರಾನೈಟ್ ಅಳವಡಿಕೆ ಹಾಗೂ ಸುತ್ತಲೂ ರೇಲಿಂಗ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಲೈಟಿಂಗ್ಸ್ ಸುಮಾರು 6 ಬಣ್ಣಗಳಲ್ಲಿ ಸಾಯಂಕಾಲ 6:30ಯಿಂದ ಬೆಳಗಿನವರೆಗೆ ರನ್ ಆಗ್ತದೆ. ಆಗಾಗ ಅದು ಆಟೋಮೆಟಿಕ್ ಆಗಿ ಪ್ರತಿದಿನ ಅದನ್ನು ಹೋಗಿ ಸ್ವಿಚ್ ಎಲ್ಲ ಹಾಕ್ಲಿಕ್ಕೆಲ್ಲ ಆಟೋಮೆಟಿಕ್ ಆಗಿ ಲೈಟ್ ಎಲ್ಲ ಉರಿತದೆ ಬಣ್ಣ ಬಣ್ಣದ. ಮತ್ತೆ ರೇಲಿಂಗ್ ಗಳನ್ನು ಹಾಕಿದ್ದೇವೆ. ಹಾಗೆ ಮಹಾವೀರ ವೃತ್ತ ಅಂತ ಹೇಳುವ ಹೆಸರಿನ ನಾಮಫಲಕವನ್ನು ಕೂಡ ಅಳವಡಿಸಲಾಗಿದೆ. ಅಲ್ಲದೆ ಗ್ರೀನ್ ಹೊದಿಕೆ, ಹಸಿರು ಹೊದಿಕೆಯನ್ನಾಗಿ ಹೂತೋಟದ ಹಾಗೆ ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮುಗಿಸಲಾಗಿದೆ. ಹಾಗೆ ಅದಕ್ಕೆ ಬೇಕಾದ ನೀರಿನ ವ್ಯವಸ್ಥೆಯನ್ನು ಕೂಡ ಟ್ಯಾಂಕ್ ಇಟ್ಟು ಮಾಡಲಾಗಿದೆ. ಅದು ಕೂಡ ಪ್ರತಿದಿನ ಆಟೋಮೆಟಿಕ್ ಆಗಿ ರನ್ ಆಗ್ತದೆ. ಮಂಗಳೂರಿಗೆ ಬಹಳಷ್ಟು ನಮ್ಮೆಲ್ಲ ಪ್ರಯತ್ನದಿಂದ ಇವತ್ತು ಏನು ಬ್ರ್ಯಾಂಡ್ ಬ್ಯಾಂಗ್ಳೂರ್ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಇಂಡಸ್ಟ್ರಿಗಳು, IT ಕಂಪನಿಗಳು ಬೇರೆ ಬೇರೆ ರೀತಿಯಲ್ಲಿ ಅಭಿವೃದ್ಧಿ ಪಡ್ತಾ ಇದೆ. ಅಂತ ಸಂದರ್ಭದಲ್ಲಿ ವಿದ್ಯಾಕ್ಷೇತ್ರಕ್ಕೆ, ವಿದ್ಯಾಭ್ಯಾಸಕ್ಕಾಗಿ, ಧಾರ್ಮಿಕ ಕ್ಷೇತ್ರಗಳಿಗೆ ಅಥವಾ ಬೀಚ್ ಈಗಾಗಲೇ ನಮ್ಮ ಕರಾವಳಿಯ ಎಲ್ಲ ಬೀಚ್ಗಳ ಅಭಿವೃದ್ಧಿ ಆಗ್ತದೆ. ದೇಶದ ಬೇರೆ ಬೇರೆ ಕಡೆಯಿಂದ ಅನೇಕ ಜನರು ಈ ಕ್ಷೇತ್ರಕ್ಕೆ ಬರ್ತಾರೆ. ಮಂಗಳೂರಿಗೆ ಬರುವಂತ ಪ್ರಥಮದಲ್ಲಿ ಕೇರಳ ಸೈಡ್ ಇಂದ ಇರ್ಬೋದು, ಬ್ಯಾಂಗ್ಳೂರ್ ಸೈಡ್ ಇಂದ ಇರ್ಬೋದು, ಎಲ್ಲ ಕಡೆಯಿಂದ ಬರುವಂತ ಜನರಿಗೆ ಈ ಕಲಶ ಅಂದ್ರೆ ಜನರಿಗೆ ಬಂದವರಿಗೆ ಅದು ಶುಭ ಸೂಚನೆ. ಈ ಶುಭ ಸೂಚನೆ ಅಂತ ಅದನ್ನು ಸ್ವಾಗತ ಮಾಡ್ಲಿಕ್ಕೆ ನಾವೊಂದು ಒಳ್ಳೆ ಕಲಶ ಆಗಿದೆ ಅಂತ ನಾನು ಭಾವಿಸ್ತೇನೆ. ನಾಳೆ ಸಾಯಂಕಾಲದ ಕಾರ್ಯಕ್ರಮದಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ಅನೇಕ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. 5:00ವರೆಗೆ ಈ ಕಾರ್ಯಕ್ರಮ, ಈ ಏನು ಮಹಾವೀರ ವೃತ್ತ ಲೋಕಾರ್ಪಣೆಗೊಳ್ಳಲಿದೆ. ತದನಂತರ ಅಲ್ಲೇ ಬದಿಯಲ್ಲಿ ನಿಟ್ಟೆಯ ಡೇ ಕೇರ್ ಯೂನಿಟ್ ಅಲ್ಲಿ ಒಂದು ಸಣ್ಣ ಸಭಾ ಕಾರ್ಯಕ್ರಮ ಕೂಡ, ಒಂದು ಅರ್ಧ ಗಂಟೆಯ ಸಭಾ ಕಾರ್ಯಕ್ರಮ ಕೂಡ ಇದೆ. ಅದಕ್ಕೆ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕು. ಈ ಒಂದು ಒಳ್ಳೆಯ ಕಾರ್ಯಕ್ರಮದ ಪ್ರಚಾರ ಮಾಡಿ ನಮ್ಗೆಲ್ಲ ಹರಸ್ಬೇಕಂತ ನಿಮ್ಮಲ್ಲಿ ವಿನಂತಿಸ್ತೇನೆ.